ನಮಸ್ಕಾರ ವೀಕ್ಷಕರೇ. ಭಾರತ ಪಾಕಿಸ್ತಾನ ನಡುವಿನ ಯುದ್ಧ ಹಂತ ಹಂತವಾಗಿ ತೀವ್ರತೆಯನ್ನ ಹೆಚ್ಚಿಸಿಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ವರ್ಷಗಳು ಕಾದು ಈಗ ಹೊಡೆತ ಕೊಡ್ತಾ ಇರೋ ಮೋದಿ ಸರ್ಕಾರ ಈ ಬಾರಿ ಒಂದು ಅಂತ್ಯ ಹಾಡದೆ ಬಿಡೋದಿಲ್ಲ ಅನ್ನೋ ನಿರೀಕ್ಷೆಗಳು ದಟ್ಟವಾಗಿದೆ. ಆದ್ರೆ ಒಂದು ವೇಳೆ ಮೋದಿ ಸರ್ಕಾರ ಈಗಲೂ ದಯೆ ತೋರಿ ಬಂದೂಕನ್ನ ಬದಿಗಿಟ್ರೂ ಪಾಕಿಸ್ತಾನ ಮಾತ್ರ ಸೇಫ್ ಅಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಹಲವು ಆಯಾಮಗಳಲ್ಲಿ ಪಾಕಿಸ್ತಾನ ಅಪಾಯದಲ್ಲಿ ಸಿಲುಕಿ ಐಸಿಯು ಸೇರಿದ್ದು ಯಾವಾಗ ಅಂತ್ಯಕ್ರಿಯೆ ಅನ್ನೋ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ. ಆವೇಶದಿಂದ ನುಗ್ಗದೆ ಫುಲ್ ಪ್ಲಾನ್ ಮಾಡಿಕೊಂಡು ಅಸ್ತ್ರ ಹಿಡಿದಿದ್ದೇ ಭಾರತಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯ್ತು ಅನ್ನೋದು ಇದರಿಂದ ಕ್ಲಿಯರ್ ಆಗ್ತಾ ಇದೆ. ಹಾಗಿದ್ರೆ ಪಾಕಿಸ್ತಾನಕ್ಕೆ ಯಾವ ಯಾವ ಕಡೆಗಳಿಂದ ಸಂಕಷ್ಟ ಇದೆ, ರಿಕವರ್ ಆಗೋದಕ್ಕೆ ಇರೋ ಮಾರ್ಗಗಳೇನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೊನ್ನೆ ಆಪರೇಷನ್ ಸಿಂಧೂರ ಕುರಿತಂತೆ ಮೊದಲ ಬಾರಿಗೆ ಪ್ರೆಸ್ ಮೀಟ್ ಮಾಡಿದಾಗಲೇ ಕರ್ನಲ್ ಸೋಫಿಯಾ ಒಂದು ವಿಚಾರವನ್ನ ತಿಳಿಸಿದ್ರು. ಅದೇನಂದ್ರೆ, ನಾವು ಕೇವಲ ಪಹಲ್ಗಾಮ್ ದಾಳಿಗೆ ಸೇಡನ್ನ ತೀರಿಸ್ಕೊಳ್ತಾ ಇಲ್ಲ, ಬದಲಾಗಿ 26/11 ದಾಳಿಗೂ ಸೇರಿಸಿ ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇದ್ದೀವಿ ಅನ್ನೋದು. ಆದ್ರೆ ಭಾರತದ ಸದ್ಯದ ತಾಕತ್ತು ಕೇವಲ ಇದೆರಡು ದಾಳಿಗೆ ಮಾತ್ರವಲ್ಲ, ಸ್ವಾತಂತ್ರ್ಯದ ಬಳಿಕ ಪಾಕಿಸ್ತಾನ ಯಾವೆಲ್ಲ ಕೃತ್ಯಗಳನ್ನ ಎಸಗಿದೆಯೋ, UPA ಸರ್ಕಾರದಲ್ಲಿ ನಡೆದ ಎಷ್ಟೋ ಮಾರಣ ಹೋಮಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳದೆ ಸೈಲೆಂಟ್ ಆಗಿ ಕೂತಿದ್ರೋ ಅದೆಲ್ಲದಕ್ಕೂ ಈಗ ಬಡ್ಡಿ ಸಮೇತ ಉತ್ತರ ಕೊಡೋ ಅವಕಾಶ ಸಿಕ್ಕಿದೆ. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ವಾರ್ನಿಂಗ್ ಕೊಡೋ ಧೈರ್ಯ ಯಾವ ದೇಶಕ್ಕೆ ಇಲ್ಲದೆ ಇದ್ರೂ ಕೆಲವರು ಫಾರ್ಮಾಲಿಟಿಗೆ ಸ್ವಲ್ಪ ಶಾಂತಿ ಕಡೆ ಗಮನ ಕೊಡಿ ಅಂತ ಹೇಳೋದಕ್ಕೆ ಬಂದೇ ಬರ್ತಾರೆ. ಯಾರು ಏನೇ ಹೇಳಿದ್ರು ಭಾರತ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರೋದನ್ನ ಮಾಡಿಯೇ ಮಾಡುತ್ತೆ ಅನ್ನೋದು ಗ್ಯಾರಂಟಿ. ಆದ್ರೆ ಅಪ್ಪಿತಪ್ಪಿ ಒಂದು ವೇಳೆ ಭಾರತ ಬಂದೂಕನ್ನ ಕೆಳಗಿಳಿಸಿದ್ರೆ ಪಾಕಿಸ್ತಾನ ಬದುಕಿಕೊಳ್ಳುತ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದೆಲ್ಲವನ್ನ ಈಗ ವಿವರಿಸ್ತಾ ಹೋಗ್ತೀನಿ. ಮೊದಲನೇದ್ದು ಬಲೂಚಿಸ್ತಾನ್ ಆರ್ಮಿ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ಮೇಲೆ ಭಾರತ ಸಮರ ಸಾರೋದಕ್ಕೂ ಮುಂಚೆಯೇ ನೆತ್ತರು ಹರಿಸಿದ್ದು ಬಲೂಚ್ ಆರ್ಮಿ. ದಶಕಗಳಿಂದ ಪಾಕ್ ಜೊತೆಗೆ ತಿಕ್ಕಾಟ ಮುಂದುವರಿಸಿಕೊಂಡು ಬಂದಿರೋ ಬಲೂಚ್ಗೆ ಈ ಬಾರಿ ಭಾರತ ಪಾಕ್ ನಡುವೆ ಆಗಿರೋ ಸಮಸ್ಯೆಯ ತೀವ್ರತೆಯನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗ್ಲಿಲ್ಲ. ತಾನೇ ಮೊದಲು ಪಾಕಿಸ್ತಾನಕ್ಕೆ ಟಕ್ಕರ್ ಕೊಟ್ಟಿರೋ ಬಲೂಚ್ ಆರ್ಮಿ ಇಟ್ಟ ಹೆಜ್ಜೆಯನ್ನ ಹಿನ್ನಡೆದೇ ಮುಂದಕ್ಕೆ ಬರ್ತಾ ಇದೆ. ಪ್ರತಿದಿನವೂ ಗಡಿಯನ್ನ ವಿಸ್ತರಿಸಿಕೊಂಡು ಮುಂದಕ್ಕೆ ಬರ್ತಾ ಇರೋ BLA ಈ ಬಾರಿ ಗಟ್ಟಿಯಾಗಿ ತನ್ನ ಅಸ್ತಿತ್ವವನ್ನ ತೋರಿಸೋ ಎಲ್ಲಾ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಅರ್ಧ ಪಾಕಿಸ್ತಾನವೇ ಹೋಳಾಗಿ ಬಲೂಚಿಸ್ತಾನ ಉದ್ಭವಿಸೋ ಸಾಧ್ಯತೆ ದಟ್ಟವಾಗಿದೆ. ಅಂದಹಾಗೆ ಭಾರತಕ್ಕೆ ಇದು ಕೇವಲ ಪ್ರತೀಕಾರದ ಯುದ್ಧ, ಆದ್ರೆ ಬಲೂಚಿಸ್ತಾನ್ಗೆ ಹಾಗಲ್ಲ, ಇದು ಅವರ ಸ್ವಾತಂತ್ರ್ಯ ಹೋರಾಟ. ಇಷ್ಟು ವರ್ಷಗಳ ಕಾಲ ತನ್ನ ಕೈಲಾದ ಮಟ್ಟಿಗೆ ಪಾಕ್ ಆರ್ಮಿ ಹಾಗೂ ಉಗ್ರರನ್ನ ಎದುರಿಸಿಕೊಂಡು ಬಂದಿದೆ. ಆದ್ರೆ ಈಗ ವಿಶ್ವದ ಬಲಿಷ್ಠ ರಾಷ್ಟ್ರ ಭಾರತ ಯುದ್ಧಕ್ಕಿಳಿದಿರೋದು ಬಲೂಚ್ ಆರ್ಮಿಗೆ ಸಿಕ್ಕಿರೋ ಬಹುದೊಡ್ಡ ಅವಕಾಶ. ನೇರವಾಗಿ ಅಲ್ಲದೆ ಇದ್ರೂ ಪರೋಕ್ಷವಾಗಿ ಆದ್ರೂ ಭಾರತ ಬಲೂಚ್ಗೆ ಬೆಂಬಲ ಕೊಟ್ಟೆ ಕೊಡುತ್ತೆ ಅನ್ನೋದು ಬಲೂಚಿಸ್ತಾನ್ಗೂ ಗೊತ್ತಿದೆ. ಈಗ ಹೇಳಿರೋ ಹಾಗೆ ಭಾರತ ಈ ಕ್ಷಣವೇ ಬಂದೂಕನ್ನ ಕೆಳಗಿಟ್ರೂ ಭಾರತದ ಹೊಡೆತಕ್ಕೆ ಈಗಾಗಲೇ ಪಾಕ್ ಸಾಕಷ್ಟು ನಷ್ಟವನ್ನ ಹೊಂದಿದೆ. ಡ್ರೋನ್, ಮಿಸೈಲ್ಸ್, ಫೈಟರ್ ಜೆಟ್, ಉಗ್ರರು, ಸೈನಿಕರು ಹೀಗೆ ಸಾಕಷ್ಟು ಹೊಡೆತ ತಿಂದಿದೆ. ಈ ಹೊತ್ತಲ್ಲಿ ಬಲೂಚ್ನ ಸದೆಬಡಿಯೋ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲ. ಆದ್ರಿಂದ ಭಾರತ ಒಂದು ವೇಳೆ ತಣ್ಣಗಾದ್ರೂ ಬಲೂಚ್ ಆರ್ಮಿ ಪಾಕಿಸ್ತಾನವನ್ನ ಬಡಿದು ಕಂಪ್ಲೀಟ್ ಸೈಲೆಂಟ್ ಮಾಡಿ ಹಾಕೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಪ್ರಮುಖ ಕಾರಣ ನೀರಿನ ಹೊಡೆತ. ಪಾಕಿಸ್ತಾನದ ಮುಕ್ಕಾಲುವಾಸಿ ನೀರನ್ನ ಕಂಟ್ರೋಲ್ ಮಾಡ್ತಾ ಇರೋದು ಭಾರತ. ಕಳೆದ ಒಂದು ವಾರದಿಂದ ಭಾರತ ಕೊಡ್ತಾ ಇರೋ ಹೊಡೆತಕ್ಕೆ ಎಷ್ಟೋ ಕಡೆಗಳಲ್ಲಿ ನೀರೇ ಇಲ್ಲ. ಇನ್ನು ಕೆಲ ಕಡೆಗಳಲ್ಲಿ ಯಾವಾಗ ಪ್ರವಾಹ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಭಾರತ ಸರ್ಕಾರ ತನ್ನ ಮನಸ್ಸಿಗೆ ಬಂದ ಹಾಗೆ ಕೆಲವು ಗೇಟ್ಗಳನ್ನ ಓಪನ್ ಮಾಡಿ ಸಡನ್ ಶಾಕ್ ಕೊಡ್ತಾ ಇದೆ. ಸದ್ಯ ಭಾರತ ಪಾಕಿಸ್ತಾನಕ್ಕೆ ಬಿಡ್ತಾ ಇದ್ದ ನೀರನ್ನ ನಮ್ಮ ದೇಶದ ಒಳಗೆ ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇರೋ ಪ್ರದೇಶಗಳಿಗೆ ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಮಳೆಗಾಲ ಆರಂಭವಾಗುತ್ತೆ. ಆದ್ರೆ ಇದು ಕೂಡ ಪಾಕಿಸ್ತಾನಕ್ಕೆ ವರವಾಗೋದಿಲ್ಲ. ಯಾಕಂದ್ರೆ ಒಂದು ವೇಳೆ ಭಾರತದ ಡ್ಯಾಮ್ನಲ್ಲಿ ನೀರು ಹೆಚ್ಚಾಗಿದೆ ಅಂತ ಅನಿಸಿದ್ರೆ ಯಾವ ನೋಟಿಫಿಕೇಶನ್ ಇಲ್ಲದೆ ಭಾರತ ನೀರನ್ನ ಬಿಟ್ಟುಬಿಡುತ್ತೆ. ಅಲ್ಲಿಗೆ ಮತ್ತೆ ಪ್ರವಾಹದ ಹೊಡೆತ ಬೀಳುತ್ತೆ. ಇದರಿಂದ ಹೊರಬರೋದಕ್ಕೆ ಸಾಧ್ಯವಾಗದೆ ಪಾಕಿಸ್ತಾನ ಹುಚ್ಚೆದ್ದು ಹೋಗುತ್ತೆ. 90% ಪಾಕಿಸ್ತಾನದ ನೀರು ಭಾರತದ ಮೇಲೆ ಅವಲಂಬಿತ ಆಗಿದೆ ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೆ ಪಾಕಿಸ್ತಾನ ಹುಂಬತನವನ್ನ ಮುಂದುವರಿಸ್ತಾ ಹೋಯ್ತು. ಮಾತೆತ್ತಿದ್ರೆ ನಮ್ಮ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ ಅನ್ನೋದನ್ನ ಹೇಳ್ಕೊಂಡು ಬಂತು. ಸರಿ, ನಿಮ್ಮ ನ್ಯೂಕ್ಲಿಯರ್ ವೆಪನ್ ನಿಮ್ಮ ಹತ್ರನೇ ಇರ್ಲಿ, ನಮ್ಮ ನೀರು ನಿಮಗೆ ಸಿಗಲ್ಲ ಅಂತ ಭಾರತ ಹೇಳುತ್ತೆ ಅಂತ ಪಾಕ್ ಯೋಚನೆ ಕೂಡ ಮಾಡಿರ್ಲಿಕ್ಕಿಲ್ಲ. ಈಗ ಭಾರತ ಬಂದೂಕು ಕೆಳಗಿಟ್ರೂ ಪ್ರಮುಖವಾಗಿ ನೀರಿನ ಸಮಸ್ಯೆ ಸರಿಪಡಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಯಾವ ಆಪ್ಷನ್ ಇದೆ? ಪಕ್ಕದಲ್ಲಿರೋ ಆಫ್ಘನ್ ಪಾಕಿಸ್ತಾನದ ಬದ್ಧ ವೈರಿ. ಚೀನಾಗೆ ಪಾಕಿಸ್ತಾನ ಬೇಕಾಗಿರೋದು ತನ್ನ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಹೊರತು ನೀರಿನ ವ್ಯವಸ್ಥೆಯನ್ನ ಮಾಡಿ ಪೋಷಿಸೋದಕ್ಕಲ್ಲ. ಪ್ರಾಕ್ಟಿಕಲಿ ಅದು ಸಾಧ್ಯವೂ ಇಲ್ಲ.
ಇನ್ನು ಸಮುದ್ರದ ನೀರನ್ನ ತಂದು ಅದನ್ನ ಪ್ಯೂರಿಫೈ ಮಾಡಿ ಇಡೀ ದೇಶಕ್ಕೆ ಹಂಚೋ ವ್ಯವಸ್ಥೆ ಮಾಡೋದಕ್ಕೆ ಹಣ, ಪ್ಲಾನ್, ಸದೃಢ ಸರ್ಕಾರ ಇದ್ಯಾವುದು ಪಾಕಿಸ್ತಾನಕ್ಕೆ ಇಲ್ಲ. ಅರ್ಥಾತ್ ಯುದ್ಧ ನಿಂತರೂ ಪಾಕಿಸ್ತಾನ ಉದ್ಧಾರ ಆಗಲ್ಲ. ಇನ್ನೊಂದು ಕಾರಣ ಅಂದ್ರೆ ಅದು ಅಲ್ಲಿನ ಹದಗೆಟ್ಟ ರಾಜಕೀಯ. ಯುದ್ಧದ ಪರಿಸ್ಥಿತಿ ನಿಭಾಯಿಸೋದಕ್ಕೆ ಆಗದೆ ಪ್ರಧಾನಿ ಶಹಬಾಜ್ ಶರೀಫ್ ಕಣ್ಮರೆಯಾಗಿದ್ದಾನೆ. ಆದ್ರೆ ಅಲ್ಲಿಗ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿಗರು ಹೊಸ ಹೋರಾಟ ಶುರು ಮಾಡಿದ್ದು ಇಮ್ರಾನ್ ರಿಲೀಸ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಚುನಾಯಿತ ಸರ್ಕಾರದ ಸದಸ್ಯರು ಸಂಸತ್ನಲ್ಲಿ ತಲೆಗೊಂದು ಮಾತಾಡ್ತಾ ಇದ್ದಾರೆ. ಕೆಲವರು ಅಳ್ತಾ ಇದ್ದಾರೆ. ಒಬ್ಬರ ಮೇಲೊಬ್ಬರು ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಅಲ್ಲಿನ ಜನಗಳು ವಿಭಜನೆಗೊಂಡು ಹೊಡೆದಾಡಿಕೊಂಡ್ರೆ ಪಾಕಿಸ್ತಾನದಲ್ಲಿ ಸಿವಿಲ್ ವಾರ್ ಶುರುವಾಗುತ್ತೆ. ಭಾರತ ಸೈಲೆಂಟ್ ಆದ್ರೂ ಇದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲದೆ ಇನ್ನೊಂದೆಡೆ ಪಾಕಿಸ್ತಾನದ ಮಾಜಿ ಏರ್ ಮಾರ್ಷಲ್ ಒಬ್ಬರು ಭಾರತಕ್ಕಿಂತ ಮುಂಚೆ ನೀವು ಸೈಲೆಂಟ್ ಆಗಿ ಭಾರತದ ಬಳಿ 16 ಲಕ್ಷ ಟ್ರೂಪ್ಗಳಿವೆ, ನಮ್ಮ ಬಳಿ 6 ಲಕ್ಷಕ್ಕಿಂತ ಕಡಿಮೆ ಟ್ರೂಪ್ಗಳಿವೆ. ಈ ಅಜಗಜಾಂತರ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ದೀರ್ಘಕಾಲದ ಯುದ್ಧವಂತೂ ದೂರದ ಮಾತು. ಪಾಕ್ನ ನಾಯಕರು ಆದಷ್ಟು ಬೇಗ ವಾಸ್ತವವನ್ನ ಅರ್ಥ ಮಾಡಿಕೊಂಡು ಶರಣಾಗದೇ ಇದ್ರೆ ಅಧೋಗತಿ ಗ್ಯಾರಂಟಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರಕೃತಿಯು ನಮಗೆ ಸಹಕಾರ ಕೊಡುತ್ತೆ ಅನ್ನೋ ಮಾತಿದೆ. ಆದ್ರೆ ಪಾಕ್ ವಿಚಾರದಲ್ಲಿ ಪ್ರಕೃತಿಯು ಕೂಡ ಕೈಕೊಟ್ಟಿದೆ. ಪಾಕಿಸ್ತಾನದ ಹಲವೆಡೆ ಭೂಕಂಪನ ಆಗ್ತಾ ಇರೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಭಾರತದ ಅಟ್ಯಾಕ್ನಿಂದ ಭಯಗೊಂಡಿರೋ ಪಾಕಿಸ್ತಾನದಲ್ಲಿ ಇಂದು ಬೆಳ್ಳಂಬೆಳಗ್ಗೆ 4.0 ತೀವ್ರತೆಯಲ್ಲಿ ಭೂಕಂಪನ ಆಗಿದೆ. ಪಾಕ್ನ ಹಲವು ಪ್ರದೇಶಗಳ ಜೊತೆಗೆ ತಜಕಿಸ್ತಾನ್, ಆಫ್ಘನ್ ಸೇರಿ ಹಲವೆಡೆ ಭೂಮಿ ಕಂಪಿಸಿದೆ. ಇದರ ಟೆನ್ಷನ್ ನಿಂದ ಆಚೆ ಬರೋದರ ಒಳಗೆ ಮತ್ತೊಂದು ಗಂಡಾಂತರ ಎದುರಾಗಿದೆ. 4ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿ 1 ಗಂಟೆ ಕಳೆಯೋದರ ಒಳಗೆ 5.7 ತೀವ್ರತೆಯಲ್ಲಿ ಭೂಕಂಪನವಾಗಿದೆ. ಹೀಗೆ ಎಲ್ಲಾ ಕಡೆಯಿಂದಲೂ ಒಂದಲ್ಲ ಒಂದು ಹೊಡೆತ ಬೀಳ್ತಾನೆ ಹೋದ್ರೆ ಪಾಕಿಸ್ತಾನ ಚೇತರಿಸ್ಕೊಳ್ಳೋದಾದ್ರೂ ಯಾವಾಗ? ಆದ್ರೆ ಇದೆಲ್ಲವನ್ನ ಬಿಟ್ಟು ಕೇವಲ ಭಾರತದ ವಿರುದ್ಧ ಯುದ್ಧ ಮಾಡೋದೊಂದೇ ನಮ್ಮ ಗುರಿ ಅಂತ ಹೇಳ್ತಾ ಇರೋ ಪಾಕಿಸ್ತಾನವನ್ನ ನೋಡಿದ್ರೆ ಇದು ಸಾಯೋದಕ್ಕೆ ಹುಟ್ಟಿರೋ ದೇಶ ಇರ್ಬೋದು ಅಂತ ಅನ್ನಿಸದೇ ಇರೋದಿಲ್ಲ. ಅಲ್ಲದೆ ಈಗ ಪಾಕಿಸ್ತಾನಕ್ಕೆ ಆಗಿರೋ ಡ್ಯಾಮೇಜ್ ಹಿನ್ನೆಲೆ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಪೆಟ್ರೋಲ್ ಪಂಪನ್ನ 48 ಗಂಟೆಗಳ ಕಾಲ ಕ್ಲೋಸ್ ಮಾಡಲಾಗಿದೆ. ಸರ್ಕಾರಿ ವಾಹನಗಳನ್ನ ಬಿಟ್ಟು ಬೇರೆ ಯಾವ ಖಾಸಗಿ ವಾಹನಗಳಿಗೂ ಇಂಧನ ಇಲ್ಲ ಅಂತ ಅನೌನ್ಸ್ ಮಾಡಲಾಗಿದೆ. ಅಲ್ಲಿಗೆ ಜನರಿಗೆ ತಪ್ಪಿಸ್ಕೊಂಡು ಓಡೋದಕ್ಕೂ ಅವಕಾಶ ಇಲ್ಲದಂತಾಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಕಮರ್ಷಿಯಲ್ ಟ್ರಾನ್ಸ್ಪೋರ್ಟ್ ಎಲ್ಲವೂ ಸ್ಥಗಿತಗೊಂಡಿವೆ. ಇನ್ನೊಂದೆಡೆ ಪಾಕಿಸ್ತಾನದ ಕ್ರಿಟಿಕಲ್ ಏರ್ಬೇಸ್ ಆಗಿದ್ದ ನೂರ್ ಖಾನ್ ಏರ್ಬೇಸ್ ಕೂಡ ಜಖಂಗೊಂಡಿದೆ. ಇದೆಲ್ಲವನ್ನ ಸರಿಪಡಿಸಿಕೊಂಡು ಮತ್ತೆ ದೇಶವನ್ನ ಹಂತ ಹಂತವಾಗಿ ಬೆಳೆಸಿ ಮತ್ತೊಮ್ಮೆ ಎಲ್ಲರ ನಂಬಿಕೆಯನ್ನ ಗಿಟ್ಟಿಸಿಕೊಂಡು ಭಾರತದ ಕಾಲಿಗೆ ಬಿದ್ದು ಅಭಿವೃದ್ಧಿ ಕಡೆ ಗಮನ ಹರಿಸಿ ಇನ್ಮುಂದೆ ಯಾವ ತಂಟೆ ತಕರಾರು ಇಲ್ಲದೆ ಬದುಕೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ನೇರವಾದ ಉತ್ತರ ಇಲ್ಲವೇ ಇಲ್ಲ ಅನ್ನೋದು. ಪಾಕಿಸ್ತಾನ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು 1000 ಸಲ ಸಾಬೀತಾಗಿದೆ. ಈಗ ಅವರ ಮೇಲೆ ದಯೆ ತೋರಿದ್ರೆ ಮತ್ತೆ ಅವರು ಉಗ್ರರನ್ನೇ ಪೋಷಿಸ್ತಾರೆ ಹೊರತು ಸರಿಯಾದ ದಾರಿಯಲ್ಲಿ ಬದುಕೋದಿಲ್ಲ ಅನ್ನೋದು 100ಕ್ಕೆ 100 ಸತ್ಯ. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೂ ಹೇಗೂ ಅವರು ಸರ್ವೈವ್ ಆಗಲ್ಲ, ಬೆಟ್ಟು ಬಿಡಿ ಅಂತ ಹೇಳೋ ಜನರು ನಮ್ಮ ದೇಶದಲ್ಲಿದ್ದಾರೆ. ಆದ್ರೆ ಈ ಬಾರಿ ಯಾವ ಕಾರಣಕ್ಕೂ ಬಿಡಬಾರದು. ಅವರು ಆರ್ಥಿಕವಾಗಿ ನೆಲಸಮ ಆಗ್ತಾರಾ ಅಥವಾ ಆಂತರಿಕ ಸಮಸ್ಯೆಯಿಂದ ನಾಶವಾಗ್ತಾರಾ ಅನ್ನೋದು ನಮಗೆ ಬೇಕಾಗೇ ಇಲ್ಲ. ನಮ್ಮ ದೇಶದ ನಾಗರಿಕರನ್ನ ಮುಟ್ಟಿದ್ರೆ, ನಮ್ಮ ದೇಶವನ್ನ ಟಾರ್ಗೆಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸೋ ಕೆಲಸ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಭಾರತ ಸರ್ಕಾರ ತೆಗೆದುಕೊಂಡಿರೋ ನಿಲುವುಗಳು ಸರಿಯಾಗಿ ಇದೆ. ಭಾರತೀಯ ಸೇನೆಗೆ ಯಾವ ಸಮಸ್ಯೆ ಆಗದಂತೆ ಗೆದ್ದು ಬರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಜೈ ಹಿಂದ್.